ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೇಕ್ರಿ ಸ್ಟೈಲಲ್ಲಿ ವೈಟ್ ಬ್ರೆಡ್ ಆರ್ ಮಿಲ್ಕ್ ಬ್ರೆಡ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು 10 ಗ್ರಾಮ್ಸಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಇದು ಈಸ್ಟ್ 7 ಗ್ರಾಮ್ಸ್. ನೀವು ಯಾವುದೇ ಐಟಮ್ನ ಬೇಕ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು 70 ಗ್ರಾಮ್ಸ್ ಆಫ್ ಶುಗರ್ ತೊಗೊಂಡಿದ್ದೀನಿ. ಇಲ್ಲಿ 15 ಗ್ರಾಮ್ಸ್ ಆಫ್ ಆಯಿಲ್ ತೊಗೊಂಡಿದ್ದೀನಿ. ಇವಾಗ ಅರ್ಧ ಹಾಕ್ತೀನಿ, ಮತ್ತು ನೆಕ್ಸ್ಟ್ ತೋರಿಸ್ತೀನಿ ಇನ್ನು ಅರ್ಧ ಯಾವಾಗ ಹಾಕ್ತೀನಂತ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು 150 ml ಆಫ್ ಮಿಲ್ಕ್ ತೊಗೊಂಡಿದ್ದೀನಿ. ನೀವು ನೀರು ಬೇಕಾದರೆ ಯೂಸ್ ಮಾಡ್ಬೋದು ಮಿಲ್ಕ್ ಬದಲು. ಇವಾಗ ನಾನು ಇದನ್ನು ಎಲೆಕ್ಟ್ರಿಕ್ ಬ್ಲೆಂಡರಲ್ಲಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಬೇಗ ಮಾಡ್ಕೋಬೋದು ಹಿಟ್ಟು ಅಂತ ಅಷ್ಟೇ. ಕೈಯಲ್ಲಿ ನಾದಿದ್ರೆ ತುಂಬ ಹೊತ್ತು ತೊಗೊಳುತ್ತೆ. ಈ ಅಟ್ಯಾಚ್ಮೆಂಟಲ್ಲಿ ನಾನು ಡೋನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೀವು ಕೈಯಲ್ಲೇ ಚಪಾತಿ ಹಿಟ್ಟು ಥರ ನಾದಬೇಕು. ಒಂದು 20 ಮಿನಿಟ್ಸ್ ಆದರೂ ಇದನ್ನು ಚೆನ್ನಾಗಿ ನಾದಬೇಕು. ಇದರಲ್ಲಾದರೆ ಈಸಿ, ಒಂದು 5 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಅದಕ್ಕೆ ನಾನು ಬ್ಲೆಂಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಿಂಗೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಅಷ್ಟು. ಫಸ್ಟೇ ನಾವು ಸಾಲ್ಟ್ ಹಾಕಿದ್ರೆ ಈಸ್ಟು ಪ್ರೂಫ್ ಆಗೋಲ್ಲ, ಅಂದರೆ ಉಬ್ಬಲ್ಲ. ಅದಕ್ಕೆ ಈ ಟೈಮಲ್ಲಿ ಹಾಕಬೇಕು. ಮಿಕ್ಕಿದ ಆಯಿಲ್ನ ಹಾಕ್ಕೊಂಡು ನಾನು ನೀಟಾಗಿ ಇನ್ನೊಂದು ಸರಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಡಿ ಹಿಟ್ಟು ಇವಾಗ ರೆಡಿಯಾಗಿದೆ. ಯಾವ ಥರ ರೆಡಿ ಆಗಬೇಕಂತಂದರೆ ಎಳೆದ್ರೂ ಅದು ಕಿತ್ತೋಗಬಾರ್ದು. ಹಿಟ್ಟು ಈ ಥರ ಇರಬೇಕು. ನೋಡಿ ಶೈನಿಂಗ್ ಯಾವ ಥರ ಇದೆ ಅಂತ. ನೀವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೂ ಇದೇ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಡೋನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಈ ಥರ ಒಳಗಡೆ ಟಕ್ ಮಾಡಬೇಕು. ನೋಡಿ ಈ ಥರ. ನೆಕ್ಸ್ಟ್ ಇದನ್ನು ಒಂದು 10 ಮಿನಿಟ್ಸ್ ಅಂತ ರೆಸ್ಟಿಗೆ ಬಿಡಬೇಕು. ಇವಾಗ ಒಂದು 10 ಮಿನಿಟ್ಸ್ ಆಗಿದೆ. ನೋಡಿ ಸ್ವಲ್ಪ ಸೈಜ್ ಜಾಸ್ತಿ ಆಗಿದೆ. ಇವಾಗ ಇದನ್ನು ಬ್ರೆಡ್ ಶೇಪ್ ಮಾಡ್ಕೊಳ್ಳೋಣ. ಒಳಗಡೆ ಯಾವುದು ಏರ್ ಪಾಕೆಟ್ಸ್ ಇರಬಾರ್ದು. ಈ ಥರ ಸ್ಟ್ರೆಚ್ ಮಾಡಿ ಈ ಥರ ಒಳಗಡೆ ಟಕ್ ಮಾಡಬೇಕು. ಒಂದು ಚೂರು ಏರ್ ಪಾಕೆಟ್ಸ್ ಇಲ್ಲದೆ ಇರೋ ಥರ ನಾವು ಈ ಥರ ರೆಡಿ ಮಾಡ್ಕೊಬೇಕು. ಬ್ರೆಡ್ ಮಾಡೋದಂತೂ ತುಂಬ ಈಸಿ. ಹಿಟ್ಟು ನಾದೋದು ಸ್ವಲ್ಪ ಟಫ್ ಅಂತ ಅನಿಸುತ್ತೆ ಅಷ್ಟೇ. ಬ್ಲೆಂಡರ್ ಇದ್ದರೆ ಆರಾಮಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡಿ ಈ ಥರ. ಇವಾಗ ನಾನು ಬ್ರೆಡ್ ಮೌಲ್ಡ್ಗೆ ಸ್ವಲ್ಪ ಬಟರ್ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 1 ಅವರ್ ಪ್ರೂಫಿಂಗ್ ಇಡಬೇಕು. ಇವಾಗ ಬಿಸಿಲಿದೆಯಲ್ಲ, ತುಂಬ ಬೇಗನೆ ಪ್ರೂಫ್ ಆಗುತ್ತೆ. 1 ಅವರ್ ಸಾಕು. ನೋಡಿ 1 ಅವರ್ಗೆ ಇಷ್ಟು ಉಬ್ಬಿದೆ. ಈ ಟೈಮಲ್ಲಿ ನಾವು ಅವನ್ಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬ್ರೆಡ್ಡು ಮೇಲ್ವರೆಗೂ ಬರುತ್ತೆ ಸೈಜು. ಇವಾಗ ನಾನು ಅವನ್ನ ಒಂದು 10 ಮಿನಿಟ್ಸು 190 ಡಿಗ್ರೀಸಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಓವನ್ಗೆ ಇಡ್ತಾಯಿದ್ದೀನಿ. 190 ಡಿಗ್ರೀಸಲ್ಲಿ 40 ಮಿನಿಟ್ಸ್ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಓವನ್ ಇಲ್ಲ ಅಂತಂದರೆ ನೀವು ಇದನ್ನು ಕುಕ್ಕರಲ್ಲಿ ಬೇಕಿದ್ರೂ ಬೇಕ್ ಮಾಡ್ಬೋದು. ತುಂಬ ಟೈಮ್ ಹಿಡಿಯುತ್ತೆ. ಇವಾಗ ನಾನು ಟೈಮೆಲ್ಲ ಸೆಟ್ ಮಾಡಿದ್ದೀನಿ. 40 ಮಿನಿಟ್ಸ್ ಆಗಿದೆ. ನೋಡಿ ಈ ಥರ ಬಂದಿದೆ ಬ್ರೆಡ್ಡು. ಸೇಮ್ ಬೇಕ್ರಿಲಿ ಯಾವ ಥರ ಸಿಗುತ್ತೋ ಅದೇ ಥರ ಬಂದಿದೆ. ಇದನ್ನು ನೀವು 1 ಅವರ್ ಅಥವಾ 1.5 ಅವರ್ ಇದನ್ನ ಕೂಲ್ ಆಗೋಕ್ಕೆ ಬಿಡಬೇಕು. ಇವಾಗ ಕೂಲ್ ಆಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ನೀವು ಇದೇ ಥರ ನೈಫಲ್ಲಿ ಕಟ್ ಮಾಡಬೇಕು ಬ್ರೆಡ್ಡು. ಪೀಸಸ್ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಹಿಟ್ಟನ್ನು ಮಿಕ್ಸ್ ಮಾಡೋಕ್ಕೆ ಹಾಲು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬಂದಿರುತ್ತೆ ಬ್ರೆಡ್ಡು. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.